ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಳ್ವಿಕೆಯಲ್ಲಿ ಭಾರತ ಎಷ್ಟು ಸುರಕ್ಷಿತ? ವೀಕ್ಷಕರೇ ನಮಸ್ಕಾರ. ವಿಜಯಕಾಲ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಕೆ ದೀಪಕ್. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಳ್ವಿಕೆಯಲ್ಲಿ ಭಾರತ ಎಷ್ಟು ಸುರಕ್ಷಿತ? ನವದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯ ಬಳಿ ಕಳೆದ ಸೋಮವಾರ ಸಂಜೆ ಹೊಂಡೈ i20 ಕಾರ್ನಲ್ಲಿ ಭಾರಿ ಸ್ಫೋಟ ಸಂಭವಿಸಿ 500ಕ್ಕೂ ಹೆಚ್ಚು ಮಂದಿ ನಾಗರಿಕರು ಬಲಿಯಾಗಿದ್ದು 24ಕ್ಕೂ ಹೆಚ್ಚು ಮಂದಿ ಗಾಯಗೊಂಡ ಘಟನೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ನಿಷೇಧಿತ ಉಗ್ರರ ಸಂಘಟನೆಗಳ ಜೊತೆ ನಂಟು ಹೊಂದಿದ್ದ ಉಗ್ರರ ಜಾಲವನ್ನ ಜಮ್ಮು ಕಾಶ್ಮೀರ ಪೊಲೀಸರು ಭೇದಿಸಿ 8 ಮಂದಿಯನ್ನ ಬಂಧಿಸಿದ ಕೆಲವೇ ಗಂಟೆಗಳಲ್ಲಿ ನವದೆಹಲಿಯಲ್ಲಿ ಹೈ ಅಲರ್ಟ್ ವಲಯದಲ್ಲಿಯೇ ಸ್ಫೋಟ ಸಂಭವಿಸಿರುವುದು ಉತ್ತರ ಭಾರತವನ್ನ ತತ್ತರಿಸುವಂತೆ ಮಾಡಿದೆ. ದೇಶದ ಜನರಿಗೆ ಭಯೋತ್ಪಾದನಾ ಮುಕ್ತ ಭಾರತ ಸೃಷ್ಟಿಸುವ ಭ್ರಮೆ ಹುಟ್ಟಿಸಿ 2014ರಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಪ್ರಧಾನಿ ನರೇಂದ್ರ ಮೋದಿ ಅವರ 11 ವರ್ಷಗಳ ಆಡಳಿತದಲ್ಲಿ ಭಾರತಾದ್ಯಂತ ವಿವಿಧ ರಾಜ್ಯಗಳು ಸೇರಿದಂತೆ 37ಕ್ಕೂ ಹೆಚ್ಚು ಉಗ್ರರ ವಿಧ್ವಂಸಕ ಕೃತ್ಯಗಳು ನಡೆದಿರುವುದು ದಾಖಲಾಗಿದೆ. ಇದೀಗ ದೇಶವನ್ನಾಳುತ್ತಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ಇದರ ನಾಯಕರು ಕೇವಲ ಹಿಂದುತ್ವವಾದ, ಪಾಕಿಸ್ತಾನ, ಶ್ರೀರಾಮ, ಸಂವಿಧಾನ, ಹಿಂದೂ ರಾಷ್ಟ್ರ ನಿರ್ಮಾಣ, ಮುಸ್ಲಿಂ ವಿರೋಧಿ ಅಜೆಂಡಾಗಳಂತಹ ಭಾವನಾತ್ಮಕ ವಿಷಯಗಳನ್ನ ಸರ್ವಕಾಲಕ್ಕೂ ಜೀವಂತವಾಗಿ ಇಟ್ಟು ಗಂಭೀರ ಸಮಸ್ಯೆಗಳನ್ನ ಜನರಿಂದ ಬಚ್ಚಿಡುವ ತಂತ್ರ ನಡೆಸುತ್ತಿದೆಯೇ ಎಂಬ ಪ್ರಶ್ನೆ ಎದುರಾಗಿದೆ. ಕರ್ನಾಟಕದ ಜೈಲುಗಳಲ್ಲಿ ಡ್ರಗ್ಸ್, ಸೆಲ್ ಫೋನ್, ಮದ್ಯಪಾನ ದೊರಕಿದ್ದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ರಾಜೀನಾಮೆ ಕೇಳುವ ರಾಜ್ಯದ ಬಿಜೆಪಿ ನಾಯಕರು ಈ ಘನಘೋರ ದುರಂತಗಳಿಗೆ ತಮ್ಮದೇ ಪಕ್ಷದ ಸರ್ಕಾರದ ಯಾವ ನಾಯಕರಿಂದ ರಾಜೀನಾಮೆ ಪಡೆದು ದೇಶಕ್ಕೆ ನೈತಿಕತೆಯ ಪ್ರಜ್ಞೆಯನ್ನ ರುಜುವಾತು ಮಾಡುವರು? RSS ಸಂಘಟನೆಯ ಶತಮಾನೋತ್ಸವದ ಮತ್ತು ಅದರ ಅಜೆಂಡಾಗಳ ಜಾರಿಯಲ್ಲಿ ಮಗ್ನಗೊಂಡಿರುವ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ಇದರ ನಾಯಕರು ದೇಶದ ಭದ್ರತಾ ವ್ಯವಸ್ಥೆಯನ್ನು ಮರ್ತಿದ್ದಾರೆಯೇ? ಕಳೆದ 10 ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ನಡೆದಿರುವ 16 ಭಯೋತ್ಪಾದಕ ದಾಳಿಗಳಲ್ಲಿ ಪ್ರಮುಖ ಘಟನೆಯನ್ನು ಅವಲೋಕಿಸಿದರೆ ದೇಶದ ಭದ್ರತಾ ವ್ಯವಸ್ಥೆಯ ಲೋಪ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಉದಾಹರಣೆಗೆ 2015ರ ಜುಲೈ 27ರಂದು ಪಂಜಾಬಿನ ಗುರುದಾಸಪುರದ ದೀನನಗರದಲ್ಲಿ ಉಗ್ರಗಾಮಿಗಳು ಭಾರತೀಯ ಸೈನ್ಯ ಮಾದರಿಯ ಸಮವಸ್ತ್ರಗಳನ್ನು ಧರಿಸಿ ಪೊಲೀಸ್ ಠಾಣೆಗೆ ನುಗ್ಗಿ 3 ನಾಗರಿಕರು ಮತ್ತು 4 ಪೊಲೀಸರು ಸೇರಿದಂತೆ 10 ಮಂದಿಯನ್ನ ಬಲಿ ತೆಗೆದುಕೊಂಡಿರು. ಇದು ಪಂಜಾಬ್ನಲ್ಲಿ ನಡೆದ ಮೊಟ್ಟ ಮೊದಲ ಬಹುದೊಡ್ಡ ಉಗ್ರರ ದಾಳಿಯಾಗಿತ್ತು. 2016ರ ಜನವರಿ 2ರಂದು ಪಂಜಾಬಿನ ಪಠಾನ್ ಕೋಟಿನ ಭಾರತೀಯ ವಾಯುನೆಲೆಗೆ 6 ಮಂದಿ ಭಯೋತ್ಪಾದಕರು ನುಸುಳಿ ಭದ್ರತಾ ಸಿಬ್ಬಂದಿಗಳ ಮೇಲೆ ಗುಂಡಿನ ದಾಳಿ ನಡೆಸಿದರು. ಭದ್ರತಾ ಸಿಬ್ಬಂದಿಗಳು ಮತ್ತು ಉಗ್ರರ ನಡುವೆ ದೀರ್ಘಾವಧಿಯ ಗುಂಡಿನ ಕಾಳಗ ನಡೆದು 7 ಮಂದಿ ಭದ್ರತಾ ಸಿಬ್ಬಂದಿಗಳು ಮತ್ತು 6 ಮಂದಿ ಉಗ್ರರು ಹತ್ಯೆಯಾದರು. ಇದೊಂದು ಬಹುದೊಡ್ಡ ಭದ್ರತಾ ಲೋಪಕ್ಕೆ ಸಾಕ್ಷಿಯಾಗಿದೆ. ಇದೇ ಮಾದರಿ 2016ರಲ್ಲಿ ಜಮ್ಮು ಕಾಶ್ಮೀರದ ಉರಿ ಜಿಲ್ಲೆ ಸೇನಾ ನೆಲೆಯ ಮೇಲೆ 4 ಉಗ್ರರು ದಾಳಿ ನಡೆಸಿ 19 ಮಂದಿ ಭಾರತೀಯ ಸೈನಿಕರನ್ನ ಹತ್ಯೆ ಮಾಡಿದರು. ನಂತರದ ಕಾರ್ಯಾಚರಣೆಯಲ್ಲಿ ಎಲ್ಲಾ 4 ಉಗ್ರರನ್ನ ಸೆದೆಬಡಿಯಲಾಯಿತು. ಈ ಘಟನೆ ರಾಷ್ಟ್ರೀಯ ಭದ್ರತಾ ಲೋಪದ ಮತ್ತೊಂದು ಸಾಕ್ಷಿಯಾಗಿ ಉಳಿಯಿತು. 2017ರ ಜುಲೈ 10ರಂದು ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಅಮರನಾಥ ಯಾತ್ರಿಗಳ ಮೇಲೆ ಉಗ್ರರು ದಾಳಿ ನಡೆಸಿ 9 ಮಂದಿ ಯಾತ್ರಿಕರನ್ನ ಹತ್ಯೆ ಮಾಡಿದ್ದರು. ಮತ್ತೊಂದು ದುರದೃಷ್ಟಕರ ಸಂಗತಿ ಎಂದರೆ 2018ರ ಫೆಬ್ರವರಿ 10ರಂದು ಸಶಸ್ತ್ರಧಾರಿಗಳ ಗುಂಪು ಸೈನಿಕರ ವಸತಿ ಸಮುಚ್ಚಯಕ್ಕೆ ನುಗ್ಗಿ 6 ಮಂದಿ ಸೈನಿಕರು ಮತ್ತು ಓರ್ವ ನಾಗರಿಕರನ್ನ ಹತ್ಯೆ ಮಾಡಿದರು. ಈ ಘಟನೆಯನ್ನು ರಾಷ್ಟ್ರೀಯ ಭದ್ರತಾ ವೈಫಲ್ಯಕ್ಕೆ ಸಾಕ್ಷಿ ಎಂದು ಕರೆಯಲಾಯಿತು. 2019 ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ CRPF ವಾಹನ ಬೆಂಗಾವಲಿನಲ್ಲಿ ಸಾಗುವಾಗ ಓರ್ವ ಉಗ್ರ ಆತ್ಮಾಹುತಿ ಬಾಂಬರ್ ಮೂಲಕ CRPF ವಾಹನವನ್ನು ಸ್ಫೋಟಿಸಿದ ಪರಿಣಾಮ 40 ಮಂದಿ ಭಾರತೀಯ ಸೈನಿಕರು ಹುತಾತ್ಮರಾದರು. ಸಣ್ಣದೊಂದು ಕಬ್ಬಿಣದ ತುಂಡನ್ನು ಸಾಗಿಸುವುದು ಅಸಾಧ್ಯ ಎನಿಸುವ ಸ್ಥಳಕ್ಕೆ ಭಾರಿ ಪ್ರಮಾಣದ ಸ್ಫೋಟಕಗಳನ್ನು ಸಾಗಿಸಿದ್ದು ಹೇಗೆ ಎಂಬ ಬಗ್ಗೆ ಈವರೆಗೆ ಕೇಂದ್ರ ಸರ್ಕಾರ ದೇಶದ ಜನತೆಗೆ
ತಿಳಿಸಿಲ್ಲ. ಇನ್ನು ಲೋಕಸಭಾ ಚುನಾವಣಾ ಪೂರ್ವದಲ್ಲಿ ಸಂಭವಿಸಿದ ಈ ಘನಘೋರ ದುರಂತದ ಬಗ್ಗೆ ಬಹಳಷ್ಟು ಭಿನ್ನರಾಗ ಕೇಳಿ ಬಂದಿದ್ದಾದರೂ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಈ ಕೃತ್ಯಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ಸೇನೆ ಬಾಗಲ್ಕೋಟ್ ವಾಯು ಕಾರ್ಯಾಚರಣೆ ನಡೆಸಿ ಉಗ್ರರ ನೆಲೆಗಳನ್ನ ನಾಶಪಡಿಸಿತು. 2020 ಮಾರ್ಚ್ 21ರಂದು ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ನಕ್ಸಲ್ ದಾಳಿಗೆ 17 ಮಂದಿ ಸೈನಿಕರು ಹತರಾದರು ಮತ್ತು ಇದೇ ಛತ್ತೀಸ್ಗಢದ ಬಿಜಾಪುರದಲ್ಲಿ 2021 ಏಪ್ರಿಲ್ 3ರಂದು 400 ಮಂದಿ ಮಾವೋವಾದಿಗಳು ದಾಳಿ ನಡೆಸಿ 22 ಮಂದಿ ಸೈನಿಕರನ್ನು ಕೊಂದರು. ಮುಂದುವರೆದು 2023ನೇ ಇಸವಿಯಲ್ಲಿ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯಲ್ಲಿ ಉಗ್ರರ ದಾಳಿಗೆ 5 ಮಂದಿ ಸೈನಿಕರು ಹುತಾತ್ಮರಾದರು. ಇವುಗಳು ಭಾರತೀಯ ಮೀನುಗಾರಿಕೆ ಮತ್ತು ಭದ್ರತೆಯ ಸ್ಪಷ್ಟ ವೈಫಲ್ಯ ಮತ್ತು ಉಲ್ಲಂಘನೆಯಾಗಿತ್ತು. ಇನ್ನು ಇದೇ ವರ್ಷ ಏಪ್ರಿಲ್ 22ರಂದು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಹಿಂದೂ ಪ್ರವಾಸಿಗರನ್ನು ಗುರಿಯಾಗಿಸಿ ಉಗ್ರರು ನಡೆಸಿದ ದಾಳಿಯಲ್ಲಿ 26 ಮಂದಿ ನಾಗರಿಕರು ಹತ್ಯೆಗೀಡಾದರು. ಅನೇಕರು ಗಾಯಗೊಂಡರು. ತಮ್ಮ ಹೆಂಡತಿ, ಮಕ್ಕಳು, ಸ್ನೇಹಿತರೊಂದಿಗೆ ಪ್ರವಾಸದ ಸಂಭ್ರಮದಿಂದವರ ಮೇಲೆ 3 ಮಂದಿ ಉಗ್ರರು AK-47 ಬಂದೂಕುಗಳಿಂದ ದಾಳಿ ನಡೆಸಿದ್ದರು. ಅತ್ಯಂತ ಸುರಕ್ಷಿತ ಮತ್ತು ಸುಂದರ ತಾಣಗಳಲ್ಲಿ ಒಂದಾಗಿದ್ದ ಪಹಲ್ಗಾಮ್ ಪ್ರವಾಸಿ ತಾಣದೊಳಗೆ ಉಗ್ರರು ಪ್ರವೇಶ ಪಡೆದದ್ದಾದರೂ ಹೇಗೆ? ಇದಕ್ಕೆ ಕಾರಣರು ಯಾರು ಎಂಬ ಬಗ್ಗೆ ಇವತ್ತಿಗೂ ಮಾಹಿತಿ ದೊರಕಿಲ್ಲ. ಅಷ್ಟೇಕೆ ನಮ್ಮ ದೇಶದ ಸರ್ವೋಚ್ಚ ಸಂಸ್ಥೆ ಪಾರ್ಲಿಮೆಂಟ್ ಒಳಗೆ ಯುವಕರು ಪ್ರವೇಶ ಪಡೆದು ಸ್ಮೋಕರ್ ಬಾಂಬ್ಗಳನ್ನ ಸಿಡಿಸಿದ್ದು ಸಹ ಬಹುದೊಡ್ಡ ಸುದ್ದಿಯಾಗಿತ್ತು. ಆದರೆ ಮುಂದುವರೆದು ಇದರ ತನಿಖಾ ವರದಿಗಳು ಏನಾದವು ದೇಶದ ಜನತೆಗೆ ಇಂದಿಗೂ ರಹಸ್ಯವಾಗಿಯೇ ಉಳಿದಿದೆ. ಹೀಗೆ ದೇಶದೊಳಗೆ ಮತ್ತು ದೇಶದ ಗಡಿಯೊಳಗೆ ಭಯೋತ್ಪಾದಕ ಕೃತ್ಯಗಳು ನಿರಂತರವಾಗಿ ನಡೆಯುತ್ತಲೇ ಇದ್ದು, ಚುನಾವಣಾ ಪೂರ್ವದಲ್ಲಿ ಭಯೋತ್ಪಾದನೆಯ ಹುಟ್ಟಡಗಿಸುವುದಾಗಿ ಹೇಳಿಕೊಂಡಿದ್ದ, ಜಂಬ ಕೊಚ್ಚಿಕೊಂಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಭರವಸೆ ಹುಸಿಯಾಗಿದೆ. ಕೇವಲ ಹಿಂದುತ್ವವಾದ, ಪಾಕಿಸ್ತಾನ, ಮುಸ್ಲಿಂ, ಶ್ರೀರಾಮ ಮಂದಿರ, ಸಂವಿಧಾನ ಎಂಬ ಭಾವನಾತ್ಮಕ ವಿಷಯಗಳನ್ನ ಮುಂದಿಟ್ಟುಕೊಂಡು ದೇಶದ ಜನರನ್ನ ದಿಕ್ಕು ತಪ್ಪಿಸುತ್ತಿರುವ ಕೇಂದ್ರ NDA ಸರ್ಕಾರ ಈವರೆಗೆ ನಡೆದಿರುವ ಒಂದೇ ಒಂದು ಭಯೋತ್ಪಾದಕ ದಾಳಿಯ ಬಗ್ಗೆ ಸತ್ಯ ಸಂಗತಿಯನ್ನ ಜನರಿಗೆ ತಿಳಿಸಿಲ್ಲ. ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಧ್ಯಮಗಳ ಮುಂದೆ ಎದುರಾಗಿಲ್ಲ. ಆದ್ರೆ ಇಂಥ ವೈಫಲ್ಯಗಳನ್ನ ಪ್ರಶ್ನಿಸುವವರನ್ನ ದೇಶದ್ರೋಹಿಗಳೆಂದು ನಿಂದಿಸುವುದನ್ನ ಮಾತ್ರ ಈ ಬಿಜೆಪಿ ಮತ್ತು ಬಿಜೆಪಿ ನಾಯಕರು ಮಾಡ್ತಿಲ್ಲ. ವಂದನೆಗಳು.